ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇದೇ ಮೊದಲ ಬಾರಿ ನಾನು ಬೆಂಗಳೂರಿನಿಂದ ಶಿರಡಿಗೆ ಟ್ರೈನಲ್ಲಿ ಹೋಗಿದ್ದೆ. ತುಂಬ ವರ್ಷಗಳಿಂದ ನಾನು ಶಿರಡಿಗೆ ಹೋಗಬೇಕು, ಸಾಯಿಬಾಬಾ ಅವರ ದರ್ಶನ ಮಾಡಿ ಬರಬೇಕು ಅಂತ ಆಸೆ ಇತ್ತು. ಆದರೆ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಸಮಯನೂ ಸಿಗ್ತಾ ಇರಲಿಲ್ಲ. ಈ ಸಾರಿನೂ ನಾನು ಹೋಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು ನನಗೆ. ನನ್ನ ಫ್ರೆಂಡು ಮುಂಚೆನೇ 4 ಜನರದ್ದು ಸ್ಲೀಪರ್ ಕ್ಲಾಸ್ ರಿಸರ್ವೇಷನ್ ಮಾಡಿಸಿದ್ರು. ಅವ್ರ ತಂಗಿ ಭಾವ, ಅವ್ರ ಭಾವ ಅವರ ಫ್ರೆಂಡು ಮತ್ತು ನಮ್ಮ ಫ್ರೆಂಡು ಒಟ್ಟು 4 ಜನದ್ದು ರಿಸರ್ವೇಷನ್ ಮಾಡಿಸಿದ್ರು. ಕೊನೆ ದಿನ ಅವರ ಭಾವ ಅವರ ಫ್ರೆಂಡು ನಾನು ಶಿರಡಿಗೆ ಬರೋಕ್ಕಾಗೋದಿಲ್ಲ, ನನ್ನ ಟಿಕೆಟ್ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿದ್ರಂತೆ. ಆಗ ನನ್ನ ಫ್ರೆಂಡು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ಸುಮ್ಮನೆ ದುಡ್ಡು ಹೋಗುತ್ತೆ, ಬೇಡ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋದರು ಬಲವಂತ ಮಾಡಿ. ಬರಲೇಬೇಕು, ಟಿಕೆಟು ಒಬ್ರದ್ದು ಕ್ಯಾನ್ಸಲ್ ಆಗಿದೆ, ನೀನು ಬಂದ್ಬಿಡು ಅಂತ. ನಾನು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ನಮ್ಮ ತಾಯಿಗೆಲ್ಲ ಫೋನ್ ಮಾಡಿ ಶಿವಶಂಕರ್ಗೆ ಕಳಿಸ್ಕೊಡಿ, ಟಿಕೆಟ್ ಈ ಥರ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ನನ್ನ ಕರ್ಕೊಂಡು ಹೋದರು. ಆಮೇಲೆ ಈ ಟ್ರೈನು ವಾರಕ್ಕೆ ಒಂದೇ ದಿನ ಇರೋದು, ಸೋಮವಾರ ಮಾತ್ರ. ಈ ಟ್ರೈನು ಮೈಸೂರಿಂದ ಬರೋದು. ಬೆಳಗಿನ ಜಾವ 5:20ಕ್ಕೆ ಮೈಸೂರು ಬಿಡುತ್ತೆ, ಬೆಂಗಳೂರಿಗೆ 8 ಗಂಟೆಗೆ ಬರುತ್ತೆ. ನಾವು ಹೋಗಿದ್ದ ದಿನ ಅರ್ಧ ಗಂಟೆ ಲೇಟಾಗಿ ಬಂತು ಟ್ರೈನು. ಈ ರೈಲು ಬೆಂಗಳೂರಿಂದ ಒಟ್ಟು 1288 ಕಿಲೋಮೀಟರ್ ಚಲಿಸುತ್ತೆ. ಈ ಟ್ರೈನು ಚಲಿಸುವ ಮಾರ್ಗ ಬೆಂಗಳೂರು, ತುಮಕೂರು, ಅರಸೀಕೆರೆ, ಬೀರೂರು, ಚಿಕ್ಕಜಾಜೂರು, ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಗದಗ, ಬಾದಾಮಿ, ಬಾಗಲಕೋಟೆ, ಆಮೇಲೆ ವಿಜಯಪುರ, ಇಂಡಿ, ಸೋಲಾಪುರ, ಕುರ್ದುವಾಡಿ ಜಂಕ್ಷನು, ದಾಂಡ್, ಅಹಮದ್ನಗರ, ಬೇಲಾಪುರ, ಕೊನೆಯದಾಗಿ ಸಾಯಿನಗರ್ ಶಿರಡಿ ತಲುಪುತ್ತೆ. ಬೆಂಗಳೂರಿಂದ ಒಟ್ಟು 27 ಗಂಟೆಗಳ ಪ್ರಯಾಣ. ಈ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ರೋಮಾಂಚನ. ನನಗೆ ಪ್ರಕೃತಿ ಸೌಂದರ್ಯ ಅಂದರೆ ತುಂಬ ಇಷ್ಟ. ನಾನು ಟ್ರೈನಲ್ಲಿ ಹೋಗಬೇಕಾದ್ರೆ ಡೋರಲ್ಲಿ ನಿಂತು ಪೂರ್ತಿ ವಿಡಿಯೋ ಮಾಡಿದೆ. ಎಲ್ಲೆಲ್ಲಿ ಒಳ್ಳೆ ಪ್ರಕೃತಿ ಕಾಣುತ್ತೆ ಅದನ್ನೆಲ್ಲ ಪೂರ್ತಿ ವಿಡಿಯೋ ಮಾಡಿಕೊಂಡು ನಿಂತ್ಕೊಂಡಿದ್ದೆ ನಾನು ಡೋರಲ್ಲೇ. ಆಮೇಲೆ ಕಿಟಕಿಯಿಂದ ಕೂಡ ಮಾಡಿದ್ದೆ ವಿಡಿಯೋನ ಕೂತ್ಕೊಂಡು. ನಾವು ಬಸ್ಸಲ್ಲಿ ಹೋದರೆ ಈ ಥರ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಸಿಗೋದಿಲ್ಲ ನಮಗೆ. ಬಸ್ಸಲ್ಲಿ ಹೋದರೆ ಚಾರ್ಜ್ ಕೂಡ ಜಾಸ್ತಿ. ಅದೇ ಟ್ರೈನಲ್ಲಿ ಹೋದರೆ ಪ್ರಕೃತಿ ಸೌಂದರ್ಯ ನೋಡ್ಬೋದು, ಚಾರ್ಜ್ ಕೂಡ ಕಡಿಮೆಯೂ ಇರುತ್ತೆ. ಬರೀ 565 ರೂಪಾಯಿ ಅಷ್ಟೇ ಬೆಂಗಳೂರಿಂದ ಶಿರಡಿಗೆ ಟ್ರೈನಲ್ಲಿ ಸ್ಲೀಪರ್ ಕ್ಲಾಸ್. ಟ್ರೈನು ಹೋಗ್ತಾ ಇರಬೇಕಾದ್ರೆ ನೋಡಿ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ದೂರದಲ್ಲಿ ಬೆಟ್ಟ ಗುಡ್ಡಗಳು ಮತ್ತು ತೆಂಗಿನ ಮರ, ಹೊಲ ಗದ್ದೆಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ.
ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ, ಆ ಬೆಟ್ಟದ ಮೇಲೆ ಕೋಟೆ ಇದೆ. ಈ ಕೋಟೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಾವು ಸಂಜೆ 5:15ಗೆ ಬಳ್ಳಾರಿ ಜಂಕ್ಷನಲ್ಲಿ ಇತ್ತು ಟ್ರೈನ್ ನಮ್ಮದು. ಬಳ್ಳಾರಿ ಜಂಕ್ಷನ್ ಬಿಟ್ಟು ಮುಂದಕ್ಕೆ ಬರುತ್ತೆ ಕುಡತೀನಿ ಅಂತ, ಅಲ್ಲಿ ಈ ಬೆಟ್ಟ ಬರುತ್ತೆ. ನಾನು ನೋಡಿದೆ ಆಮೇಲೆ ಈ ಬೆಟ್ಟದ ಮೇಲೆ ಕೋಟೆ ಇದೆಯಲ್ಲ ಅಂದ್ಬಿಟ್ಟು, ಅದಕ್ಕೆ ಅದು ಕೂಡ ವಿಡಿಯೋ ಮಾಡಿದೆ. ನೋಡ್ಬಿಟ್ಟು ಚೆನ್ನಾಗಿದೆ ಇದು ಕೂಡ ಸ್ಥಳ. ಬಳ್ಳಾರಿ ಬಿಟ್ಟು ಸ್ವಲ್ಪ ಮುಂದೆ ಬಂದಮೇಲೆ ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ. ಈ ಬ್ರಿಡ್ಜ್ ಕೆಳಗಡೆ ನದಿ ಇದೆ, ಆದರೆ ಈ ನದಿ ಹೆಸರು ಏನಂತ ನನಗೂ ಗೊತ್ತಿಲ್ಲ. ತುಂಬ ಅಗಲ ಇದೆ ನದಿ, ಬ್ರಿಡ್ಜ್ ಕೂಡ ತುಂಬ ಉದ್ದ ಇದೆ, ನನಗೆ ಹೆಸರು ಗೊತ್ತಿಲ್ಲ. ನದಿಯಲ್ಲಿ ನೀರಿಲ್ಲ, ಆದರೆ ಮಳೆ ಇಲ್ಲ ಅಂತ. ತುಂಬ ಚೆನ್ನಾಗಿದೆ ನೋಡಿ ನದಿ, ಇದು ಸ್ವಲ್ಪ ಮಾತ್ರ ನೀರು ನಿಂತಿದೆ ಅಲ್ಲಿ. ಸಂಜೆ 6:45 ಸಮಯ ಡೋರಲ್ಲಿ ನಿಂತು ನಾನು ಈ ವಿಡಿಯೋ ಮಾಡಿದ್ದು. ಮುಸ್ಸಂಜೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಕಾಶದಲ್ಲಿ ನೋಡಿ ಮೋಡ ಎರಡೂ ಇದೆ, ಸಂಜೆ ಆಗ್ತಾ ಇರೋದು. ಈ ವಿಡಿಯೋ ಮಾರನೇ ದಿನ ಮಾಡಿರೋದು ನಾನು. ನಮ್ಮ ಟ್ರೈನು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರದಲ್ಲಿತ್ತು. ಇಲ್ಲಿ ಟ್ರೈನು ಬೆಂಡ್ ಆಗುತ್ತೆ, ಕ್ರಾಸ್ ಆಗಬೇಕಾದ್ರೆ ನಾನು ವಿಡಿಯೋ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಟ್ರೈನ್ ಹೋಗ್ತಾ ಇರಬೇಕಾದ್ರೆ ಬೆಂಡ್ ಆಗುತ್ತೆ, ಟ್ರೈನು ಪೂರ್ತಿ ಕಾಣುತ್ತೆ ಆಗ. ಬೆಳಿಗ್ಗೆ 9:15ಗೆ ಪುಂಟಾಂಬ ಜಂಕ್ಷನ್ಗೆ ಬರುತ್ತೆ ಈ ಟ್ರೈನು. ಇಲ್ಲಿ ಟ್ರೈನು ಇಂಜಿನ್ ಚೇಂಜ್ ಮಾಡ್ತಾರೆ, ಮುಂದೆ ಇರೋದನ್ನ ಇಂಜಿನ್ನ ಹಿಂದೆ ಹಾಕ್ತಾರೆ, ಮತ್ತೆ ಆ ಕಡೆ ಹೋಗುತ್ತೆ. ಇಂಜಿನ್ ಚೇಂಜ್ ಮಾಡಿ ಸಾಯಿನಗರ ಶಿರ್ಡಿಗೆ ಹೋಗ್ತಾ ಇದೆ ಈಗ ಟ್ರೈನ್ ನಮ್ಮದು. ಕೊನೆಗೆ ಸಾಯಿನಗರ್ ಶಿರ್ಡಿ ರೈಲ್ವೆ ಸ್ಟೇಷನ್ ಇಳ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ನಾವು. ರೈಲ್ವೆ ಸ್ಟೇಷನ್ನಿಂದ ದೇವಸ್ಥಾನಕ್ಕೆ 3 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಫ್ರೆಂಡು ಬೆಂಗಳೂರಿಂದನೇ 3 ದಿನ ರೂಮ್ ಬುಕ್ ಮಾಡಿದರು. ರೂಮ್ಗೆ ಹೋಗಿ ಲಗೇಜೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ನಾವು ದರ್ಶನಕ್ಕೆ ಹೊರಟ್ವಿ. ನಾನು ಅವತ್ತು ಒಂದೇ ದಿನ 3 ದರ್ಶನ ಮಾಡ್ಕೊಂಬಂದೆ. ಅವರೆಲ್ಲರೂ 2 ದರ್ಶನ ಮಾಡಿದ್ರು.
ದೇವರ ದರ್ಶನಕ್ಕೆ ಹೋದರೆ ಮೊಬೈಲ್ ತೊಗೊಂಡು ಹೋಗಂಗಿಲ್ಲ, ಅಲೋ ಮಾಡೋದಿಲ್ಲ ದೇವಸ್ಥಾನದ ಒಳಗಡೆ. ನಾನು ದೇವಸ್ಥಾನದ ವಿಡಿಯೋ ಎಲ್ಲ ಹೊರಗಡೆಯಿಂದನೇ ಮಾಡಿರೋದು, ಒಳಗಡೆ ಯಾರಿಗೂ ಅಲೋ ಮಾಡೋದಿಲ್ಲ ಮೊಬೈಲು. ಶಿರಡಿ ದೇವಸ್ಥಾನದ ಹೊರಗೆ ಎಲ್ಲ ಕಡೆ TV ಪರದೆ ಮೇಲೆ ಲೈವ್ ತೋರಿಸ್ತಾರೆ ದೇವಾಲಯದ ಒಳಗಡೆ ನಡೆಯುವ ಪೂಜೆ ಪುನಸ್ಕಾರಗಳು ಮತ್ತು ಆರತಿ ಬೆಳಗೋದನ್ನು. ಇದು ದ್ವಾರಕಾಮಯಿ. ಇಲ್ಲಿ ಆಗ ಹಚ್ಚಿರೋ ಬೆಂಕಿ ಇದುವರೆಗೂ ಆರಿಲ್ಲ, ಯಾವಾಗಲೂ ಉರಿತಾನೇ ಇರುತ್ತೆ ಈ ಜಾಗದಲ್ಲಿ.
ಇದು ಸಾಯಿ ಭೋಜನಾಲಯ. ಇಲ್ಲಿ ಎಲ್ರಿಗೂ ಫ್ರೀ ಊಟ ಸಿಗುತ್ತೆ ಭಕ್ತರಿಗೆ. ಇದು ದೇವಸ್ಥಾನದಿಂದ 1.5 ಕಿಲೋಮೀಟ್ರ್ ದೂರ ಆಗುತ್ತೆ. ಸಾವಿರಾರು ಜನ ಕೂತ್ಕೊಂಡು ಒಂದೇ ಕಡೆ ಊಟ ಮಾಡ್ಬೋದು ಇಲ್ಲಿ, ಅಷ್ಟು ದೊಡ್ಡದಾಗಿದೆ ಹಾಲ್ ಇದು.